ನಮಸ್ತೆ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಂಬಿರ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಏನು ಮಾಡ್ತಾ ಇದ್ದೀನಿ, ಗಿಡ ತೋರಿಸ್ತಾ ಇದ್ದೀನಿ ಅಂತ ಅನ್ಕೊತಿದ್ದೀರಾ? ನಾನು ಇವಾಗ ಏನು ಮಾಡಿದೆ ಅಂದರೆ ಸಂತೆಗೆ ಹೋಗಿದ್ದೆ. ಸಂತೆ ಅಂದರೆ ಈಗ ಹೋಗ್ತಾ ಇಲ್ಲಿ ಹತ್ತಿರದಲ್ಲೇ ಒಬ್ಬರು ಮನೇಲಿ ತರಕಾರಿ ಸೇಲ್ ಮಾಡ್ತಾರೆ. ಅಂದರೆ ಮನೇಲಿ ಅಂದರೆ ಅದು ಅಂಗಡಿನೇ. ಅಲ್ಲಿ ಹೋಗಿ ತರಕಾರಿ ತರೋಣ ಅಂತ ಹೋದರೆ ಅಲ್ಲಿ ಬರ್ತಾ ಒಬ್ಬರು ಪರಿಚಯದವ್ರು ಸಿಕ್ಕಿದ್ರು. ಅವ್ರ ಮನೆಗೆ ಕರೆದ್ರು, ಅರ್ಶಿನ ಕುಂಕುಮ ತೊಗೊಂಡು ಹೋಗ್ರಿ ಅಂತ. ತೊಗೊಂಡೋಗಿ ಅವ್ರ ಮನೆ ಅಂಗಳದಲ್ಲಿ, ಈ ಕಡೆ ಹಳ್ಳಿಯಲ್ಲೆಲ್ಲ ಏನಂತ ಅಂಗಳ ದೊಡ್ಡದಿರುತ್ತೆ, ಅಲ್ಲೆಲ್ಲ ಹೂವಿನ ಗಿಡಗಳು ತುಂಬ ನೆಟ್ಕೊಂಡಿರ್ತಾರೆ. ನಾನು ಅಲ್ಲಿ ವೀಡಿಯೋ ಮಾಡ್ಕೊಂಡಿಲ್ಲ, ಯಾಕಂದರೆ ಮೊಬೈಲ್ ತೊಗೊಂಡೋಗಿರಲಿಲ್ಲ. ಇನ್ನೊಮ್ಮೆ ನಿಮಗೆ ಅದನ್ನ ತೋರಿಸ್ತೀನಿ, ಎಷ್ಟು ಕಲರ್ ಇದೆ, ಯಾವ ಥರ ಇದೆ ಅಂತ. ಕಣ್ಣು ಸಾಕಾಗೋದಿಲ್ಲ, 2 ಕಣ್ಣು ಸಾಕಾಗೋದಿಲ್ಲ ನೋಡಲಿಕ್ಕೆ. ಹಾಗೆ ಅವ್ರ ಮನೇಲಿ ಅದು ನೋಡಲಾರ್ದೆ ನಾನು ಒಂದು ಸುಮ್ಮನೆ ಕೇಳಿದಕ್ಕೆ ಪಾಪ ಅವ್ರು ಕೊಟ್ಟರು. ಅದನ್ನು ಈಗ ನಾಟಿ ಮಾಡ್ತಾ ಇದ್ದೀನಿ. ಬಂದ ತಕ್ಷಣ ಡ್ರೆಸ್ಸು ಚೇಂಜ್ ಮಾಡಿಲ್ಲ. ಡ್ರೆಸ್ ಚೇಂಜ್ ಮಾಡ್ಕೊಂಡು ನಡ್ಲಿಕ್ಕೆ ಹೋದರೆ ಇದಕ್ಕೆ ಕತ್ಲೆ ಆಗ್ತಾ ಬಂತು. ಮತ್ತು ಅದಲ್ಲದೆ ಮಳೆ ಬಂದರೆ ನಡ್ಲಿಕ್ಕೂ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಏನು ಮಾಡಿದೆ, ಪಟ 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 ಅಂತ ಬಿಟ್ಟು ನೋಡಿ ಆ ಚಪ್ಪಲಿನ ನೋಡಿ, ನಾನು ಸ್ಲಿಪ್ಪರ್ ಹಾಕ್ಕೊಂಡಿದ್ದೀನಿ. ಯಾವ ಸ್ಲಿಪ್ಪರ್ ಸಿಗುತ್ತೋ ಅದನ್ನ ಹಾಕ್ಕೊಳ್ತಾ ಇರೋದು, ಹಾಕ್ಕೊಂಡು ಕೆಲಸ ಮಾಡೋದು. ಹಾಗೆ ನೆಟ್ಬಿಟ್ಟು ಸ್ವಲ್ಪ ನೀರು ಹಾಕಿದರೆ ಅದು ಸ್ವಲ್ಪ ಚಿಗುರ್ಕೊಳ್ಳುತ್ತೆ ಅಂತ ಹಾಕ್ತಾಯಿದ್ದೀನಿ. ಗೌರಿ ಗಿಡ ತುಂಬ ಒಳ್ಳೊಳ್ಳೆ ಕಲರ್, ಇದು 3 ಕಲರ್ ಇದೆ. 3 ಕಲರ್ ಕೊಟ್ಟರು, ವೈಟು, ಪಿಂಕು ಮತ್ತು ರೆಡ್. ಅಂದರೆ ರೆಡ್ಡು ತುಂಬ ಚೆನ್ನಾಗಿತ್ತು ಕಲರು. ಎಷ್ಟು ಹೂವು ಅಂದರೆ ದೊಡ್ಡ ದೊಡ್ಡ ಹೂವು. ಹಾಗೆ ನಾನು ಅದನ್ನು ಇಸ್ಕೊಂಡೆ, ಅವ್ರ ಹತ್ರ ಇಸ್ಕೊಂಡ್ಬಂದು ನೆಟ್ಬಿಟ್ಟು. ಹಾಗೆ ನೋಡಿ, ಇಲ್ಲಿ ನಾನು ಅರಿಶಿನ ನಾಟಿ ಮಾಡಿದ್ದೆ. ಹಳದಿ ಅರಿಶಿನ ನಾಟಿ ಮಾಡಿದ್ದೆ. ಸುಮಾರು ಇದು ಜೂನಲ್ಲಿ ನಾನು ನಾಟಿ ಮಾಡಿದ್ದು. ಎಷ್ಟು ಚೆನ್ನಾಗಿ ಬಂದಿದೆ. ಹಾಗೆ ಇದು ನೋಡಿ, ಇದು ಸೂರ್ಯಕಾಂತಿ ಇರಬೇಕು, ನನಗೂ ಅಷ್ಟು ಗೊತ್ತಿಲ್ಲ. ಸೂರ್ಯಕಾಂತಿ ಅನ್ಕೊತೀನಿ. ನಾನು ಆನ್ಲೈನಲ್ಲಿ ತರಿಸಿದ್ದು ಇದನ್ನು, ಬೀಜಗಳನ್ನ, ಸೀಡ್ಸ್ಗಳನ್ನ. ಒಂದು 8 ಬೀಜನ 10 ಬೀಜ ಬಂದಿತ್ತು. ಅದರಲ್ಲಿ ಹುಟ್ಟಿದ್ದು ನಮಗೊಂದು 5-6, ಅದರಲ್ಲಿ ಉಳ್ಕೊಂಡಿದ್ದು ಇವಾಗ 4 ಎಲ್ಲ ಮಗ್ಬಿಟ್ಟಿದೆ. ಹೂವು ತುಂಬ ಚೆನ್ನಾಗಿ ಹೂ ಬಿಡುತ್ತೆ ಅನ್ಕೊತೀನಿ. ಹಾಗೆ ಇದ್ರ ಜೊತೆಗೆ ಹಾಕಿದ್ದೆ ನಾನು, ನೋಡೋಣ ಅಂತ ಹೇಳ್ಬಿಟ್ಟು. ಚೆನ್ನಾಗಿ ಬಂದಿದೆ. ಹಾಗೆ ನೋಡಿ, ನಂದು ಟೊಮೊಟೊ ಗಿಡ ಎಷ್ಟೊಂದು ಹುಟ್ಟಿತ್ತು ಗೊತ್ತಾ? ಎಷ್ಟೊಂದು ಹುಟ್ಟಿ ಎಷ್ಟೊಂದು ಚೆನ್ನಾಗಾಗಿ ಎಲ್ಲ ಹೂ ಬಿಡ್ತಾ ಇತ್ತು. ಹೂ ಇನ್ನೇನು ಕಾಯಿನೂ ಕೆಲವು ಕಾಯಿನೂ ಬಿಡ್ತಾ ಇತ್ತು. ಅಷ್ಟೊತ್ತಿಗೆ ಏನಂತ ಕಾಯಿಲೆ ಅಂತ ಗೊತ್ತಿಲ್ಲ ಅದಕ್ಕೆ. ಕಾಯಿಲೆ ನೋಡಿ, ಇದು ಶುಂಠಿನೂ ಹಾಕಿದ್ದೀನಿ ಅದ್ರ ಜೊತೆಗೆ. ಸ್ವಲ್ಪ ಶುಂಠಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನಾನು ಹಾಕಿದ್ದೆ ಸ್ವಲ್ಪ ಶುಂಠಿ, ಅದಷ್ಟು ಬಂದಿದೆ. ಇಲ್ಲಿ ನೋಡಿ, ಇಲ್ಲೊಂದಿದೆ ಸೂರ್ಯಕಾಂತಿ ಸನ್ಫ್ಲವರ್, ಅದೇ ಅನ್ಕೊತೀನಿ, ಗೊತ್ತಿಲ್ಲ. ನಾನು ಇದೇ ಫಸ್ಟು ನಾಟಿ ಮಾಡಿದ್ದು. ಅದು ತಿರ್ಗೋದು ನೋಡಿದರೆ ನಂಗೆ ಹಂಗೆ ಅನ್ನಿಸ್ತು. ಮತ್ತು ಎಲ್ಲೋ ಒಂದು ಕಡೆ ನೋಡಿದ್ದು ನೆನಪು, ಯಾರ್ದೋ ವೀಡಿಯೋದಲ್ಲೂ ಎಲ್ಲೋ ಕೂಡ. ಹಾಗಾಗಿ ಅದೇ ಇರ್ಬೋದು. ಹೌದಾ ಅಲ್ವಾ ಅಂತ ಕಮೆಂಟ್ ಮಾಡಿ ಹೇಳಿ ನನಗೆ. ಹಾಗೆ ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ನೋಡ್ತೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್. ಹಾಗೆ ನೋಡಿ, ಎಷ್ಟು ಚಿಕ್ಕದು ಹೀರೆಕಾಯಿ ಬಿಡುತ್ತಲ್ಲ, ಹೀರೆಕಾಯಿ ಹೂ ಬಿಟ್ಬಿಟ್ಟಿದೆ. ಹಾಗೆ ಇದನ್ನು ನೋಡಿ, ನಾನು ಸೀಡ್ಸ್ನ ಆನ್ಲೈನಲ್ಲಿ ತರಿಸಿದ ಸೀಡ್ಸ್ಗಳನ್ನ ಎಲ್ಲಿ ತರಿಸ್ದೆ, ಹೇಗೆ ತರಿಸ್ದೆ ಅಂತ ನಾನು ನಿಮಗೆ ಹಾಕಿದ್ದೀನಿ ಅನ್ಕೊತೀನಿ. ಹಾಕಿಲ್ಲ ಅಂದರೆ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಇದು ನೋಡಿ, ನಾನು ಎಲ್ಲವನ್ನು ಬರೆದು ಇಟ್ಟಿದ್ದೀನಿ. ಕೆಲವೊಂದು ಬರೀಲಿಕ್ಕೆ ಮಳೆ ಬಂದುಬಿಡ್ತು ಅಂತ ಏನು ಮಾಡಿದೆ, ಈ ಥರ ಪೇಪರ್ ನೋಡಿ, ಇದು ಆನ್ಲೈನ್ ಫುಡ್ಡೆಲ್ಲ ತರ್ತೀವಲ್ಲ, ಹೋಟೆಲಲ್ಲಿ ಏನಾದ್ರು ಊಟದ್ದು, ಆನ್ಲೈನ್ ಅಂತಲ್ಲ, ಇಲ್ಲಿ ಹೋಟೆಲಲ್ಲಿ ಏನಾದ್ರು ತೊಗೊಂಬರ್ತೀವಲ್ಲ, ಅದ್ರದ್ದು ಕಂಟೈನರ್ ಕೊಡ್ತಾರಲ್ಲ, ಅದರಲ್ಲಿ ಹಾಕಿದ್ದೀನಿ ಹೋಲ್ ಮಾಡಿಬಿಟ್ಟು ಸೀಡ್ಸ್ಗಳನ್ನ. ಅದ್ರ ಜೊತೆಗೆ ಸೊಳ್ಳೆ ನೋಡಿ, ಎಷ್ಟು ಸೊಳ್ಳೆ ಇದೆ ಅಂದರೆ ನಂಗೆ ನಿಜವಾಗಲೂ, ನನಗೆ ಇಷ್ಟು ಸೊಳ್ಳೆ ನೋಡೇ ಇರಲಿಲ್ಲ. ಎಷ್ಟು ಕ್ಲೀನಾಗಿ ಇಟ್ಟಿದ್ದೀವಿ ನಾವು, ಒಂದು ಚೂರು ನೀರು ನಿಲ್ಲಲ್ಲ, ಏನಿಲ್ಲ. ಆದರೂ ಕೂಡ ಹೀಗೆ ನೋಡಿ, ನನಗೆ ಗೊತ್ತಾಗಲ್ಲ ಅಂತ ಬಿಟ್ಟು ಆ ಥರ ಅದ್ರದ್ದು ಹೆಸರು ಇದೆಯಲ್ಲ ಆ ಪೇಪರ್ ಮೇಲೆ, ಹಾಗೆ ಅದನ್ನ ಇಟ್ಬಿಟ್ಟಿದ್ದೀನಿ. ಹಾಗೆ ನೋಡಿ, ಎಲ್ಲ ಗಲ್ಟೆ ಚಿಪ್ಪಲ್ಲೂ ಕೂಡ ಹಾಕಿದ್ದೀನಿ ನಾನು. ಗಲ್ಟೆ ಚಿಪ್ಪು ಅಂದರೆ ಕಾಯಿ ತುರಿದಿದ್ದು ಗಲ್ಟೆ ಚಿಪ್ಪು ದೊಡ್ಡದಿರುತ್ತಲ್ಲ, ಅದರಲ್ಲೂ ಕೂಡ ನಾಟಿ. ಅಂದರೆ ಪ್ರತಿ ಸಲ ನಾನು ಅದೇ ಥರ ಏನೇನೋ ಪ್ರಯೋಗಗಳನ್ನು ಮಾಡ್ತಾನೆ ಇರ್ತೀನಿ, ಇದೇ ಥರ ಮಾಡ್ತಾನೆ ಇರ್ತೀನಿ. ಅದೇ ಥರ ವೀಡಿಯೋಗಳನ್ನ ಮಾಡಿರಲಿಲ್ಲ ಅಷ್ಟೇ, ಯಾಕಂದರೆ ಜಾಗ ಎಲ್ಲ ಕ್ಲೀನಾಗಿ ವೀಡಿಯೋ ಮಾಡಲಿಕ್ಕೂ ಆಗ್ತಿರ್ಲಿಲ್ಲ. ಇವಾಗ ಸ್ವಲ್ಪ ಜಾಗ ಫ್ರೀ ಇರೋದ್ರಿಂದ ವೀಡಿಯೋಗಳನ್ನು ಮಾಡಿಕೊಂಡು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವೀಡಿಯೋ ಎಷ್ಟಾದರೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ, ಹೇಗೆ ಏನು ಅಂತ. ಮತ್ತು ನೋಡಿ, ಕೆಲವೊಂದೊಂದು ಹುಟ್ಟಿದೆ, ಕೆಲವೊಂದೊಂದು ಹುಟ್ಟಿಲ್ಲ. ಯಾವ್ಯಾವ್ದು ಹುಟ್ಟುತ್ತೆ, ಯಾವ್ಯಾವ್ದು ಹೂ ಬರುತ್ತೆ ಅಂತ ನಾನು ನಿಮಗೆ ನೆಕ್ಸ್ಟ್ ಹಾಕ್ತೀನಿ. ಹಾಗೆ ಇದು ನೋಡಿ, ಇದೇನಿರ್ಬೋದು ಅಂತ ಯಾರಿಗಾರು ಗೊತ್ತಾಗುತ್ತಾ? ನಾನೇ ಹೇಳ್ಬಿಡ್ತೀನಿ ಬಿಡಿ. ಇದು ಒಂದ್ಸಲ ಟೆಸ್ಟ್ ಮಾಡ್ಕೊತೀನಿ ನಾನು ಕೂಡ ಯಾವುದು ಅಂತ. ಯಾಕೆಂದರೆ ಈರುಳ್ಳಿನೋ ಬೆಳ್ಳುಳ್ಳಿನೋ ಅಂತ ಕನ್ಫ್ಯೂಸ್ ನನಗೆ. ಇದು ಬೆಳ್ಳುಳ್ಳಿ ನೋಡಿ, ಇದಿಷ್ಟು ಬೆಳ್ಳುಳ್ಳಿ, ಎಷ್ಟು ಚೆನ್ನಾಗಿ ಬಂದಿದೆ ಬೆಳ್ಳುಳ್ಳಿ ನೋಡಿ. ಅದೇನು ಗಡ್ಡೆ ಬಿಡುತ್ತೋ ಇಲ್ಲೋ ಗೊತ್ತಿಲ್ಲ. ಇದು ಈರುಳ್ಳಿ, ಇದು ಒಳ ಹುಕ್ಕೊಂಡ್ಬಿಟ್ಟಿದೆ. ಎಣ್ಣೆ ಮಣ್ಣು ಹಾಕಿದ್ದು, ಮಣ್ಣು ಒಳ ಹೋಗ್ಬಿಟ್ಟಿದೆ. ಈರುಳ್ಳಿ, ಇದು ಬೆಳ್ಳುಳ್ಳಿ, ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ? ಹಾಗೆ ನೋಡಿ, ಕೊತ್ತಂಬರಿ ಸೊಪ್ಪು ಹಾಕಿದ್ವಲ್ಲ, ಚೆನ್ನಾಗಿ ಬಂದಿತ್ತು, ತುಂಬ ಚೆನ್ನಾಗಿ ಬಂದಿತ್ತು. ಎಲ್ಲ ತಿಂದು ಖಾಲಿ ಆಯಿತು ಕ್ಲೀನಾಗಿ. ಈಗೆಲ್ಲ ಮುಗಿತಾ ಬಂತು. ಮುಗಿದ ಮೇಲೆ ಮತ್ತೆ ಈಗ ಮತ್ತೊಂದು ಸೈಡ್ ಹಾಕೋಣ ಅಂತೇಳ್ಬಿಟ್ಟು ಮಣ್ಣು ತೆಗೆದು ಹಾಕಿದ್ದೀವಿ. ನೋಡಿ, ಇಲ್ಲಿ ಎಷ್ಟು ಚೆನ್ನಾಗಿ ಹುಟ್ಕೊಂಡಿದೆ. ಮತ್ತು ಎಲ್ಲ ಹುಟ್ಟಿದೆ, ನಮ್ಮ ಮನೆಯವ್ರು ಹಾಕಿದ್ದು ನೀಟಾಗಿ ಹುಟ್ಕೊಂಡಿದೆ. ಇದು ಕೂಡ ಒಂದೊಂದೇ ಹುಟ್ತಾ ಇದೆ, ಕೆಲವೊಂದು ಕಡೆ ಹುಟ್ಟಲಿಲ್ಲ, ಹುಟ್ತಾ ಇದೆ ಅನಿಸುತ್ತೆ.
ಯಾರೆಲ್ಲ ಈ ಥರ ತೋಟಗಳು ಮಾಡ್ತಿರೋ ಅಥವಾ ನೋಡಿರೋ ಕಲ್ಲು ಬಿದ್ದುಬಿಟ್ಟಿದೆ ಅದನ್ನ ತೆಗೆದುಬಿಡೋಣ ಅಂತ ನನಗೆ ಹೇಳಿ. ಏನೇನು ಹಾಕಬೇಕು ಅಂತಲೂ ಗೊತ್ತಿಲ್ಲ ನನಗೆ. ಇದು ನೋಡಿ, ಇದು ಸೀಡ್ಸ್ ಹಾಕಿದ್ದು, ಇದು ನಮ್ಮ ರಿಲೇಷನ್ ಮನೆಯಲ್ಲೇ ತಂದಿದ್ದು. ಜರ್ಬರ ಅಲ್ಲ, ಸಾರಿ ಜರ್ಬರ ಅಲ್ಲ, ಏನಂತಾರೆ ಜಿನಿಯಾ ಅಂತ ಬರುತ್ತಲ್ಲ, ಜಿನಿಯಾ ಕಲರ್ ಜಿನಿಯಾ. ದಪ್ಪ ದಪ್ಪ ಹೂ ಬರುತ್ತೆ ನೋಡಿ, ಒಂಥರ ಇರುತ್ತೆ ಗಿಡಗಳು. ಅದ್ರದ್ದು ಬೀಜ ಹಾಕಿದ್ದೆ, ಎಲ್ಲ ಹುಟ್ಕೊಂಡಿತ್ತು. ಇವಾಗ ಕಿತ್ತಿಲ್ಲೆಲ್ಲ ನಟ್ಟಿದ್ದೀನಿ ನಾನು. ಅಕ್ಕಪಕ್ಕದವ್ರಿಗೆಲ್ಲ ಸ್ವಲ್ಪ ಕೊಟ್ಬಿಟ್ಟು ನಾನು ನಟ್ಟಿದ್ದೆ. ಯಾಕೆಂದರೆ ಅವರು ನನಗೆ ಪಾಪ ಎಲ್ಲ ಗಿಡ ಕೊಡ್ತಿದ್ದಾರೆ ನನಗೆ. ನೋಡಿ, ಇಲ್ಲಿ ನಾನು ಬೀಜ ಹಾಕಿರೋದು, ಈ ಏರಿಯಾದಲ್ಲಿ ನಾನು ಬೀಜ ಹಾಕಿದ್ದೆ. ಇಲ್ಲಿ ಇದು ಯಾಕೆ ಹಾಕಿದ್ದೆ ಅಂದರೆ, ಇಲ್ಲಿ ನೋಡಿ, ಇಲ್ಲಿ ನೀರು ಹೋಗಲಿಕ್ಕೆ ನಾವು ಒಂದು ಚರಂಡಿ ಥರ ಮಾಡಿಕೊಟ್ಟಿದ್ವಿ. ನೀರು ಅಂದರೆ ವೇಸ್ಟ್ ನೀರಲ್ಲ, ಇದು ಗಲೀಜು ನೀರಲ್ಲ. ಅಲ್ಲೊಂದು ಪೈಪ್ ಕಾಣ್ತಿದೆ ನೋಡಿ, ಅಲ್ಲಿ ಕಾಣಿಸ್ತಿದೆ ಅಲ್ವಾ, ಅದು ಟೆರಸ್ನಿಂದ ನೀರು ಬರುತ್ತಲ್ಲ, ಟೆರಸ್ ನೀರನ್ನು ಬಂದಿದ್ದು ನಾವು ಇಲ್ಲಿ ಇಂಗು ಗುಂಡಿ ಥರ ಮಾಡಿಬಿಟ್ಟು ಇಲ್ಲಿ ಕೊಡೋಣ ಅಂತ ಬಿಟ್ಟು ಕೊಟ್ಟಿದ್ದು. ಇದು ದಾಟ್ಕೊಳಕ್ಕಂತ ನಾನನ್ನು ಸೀಟ್ ಹಾಕ್ಕೊಂಡಿದ್ದೀನಿ ನೋಡಿ, ಅಲ್ಲಿ ಕಾಣಿಸುತ್ತೆ ಪೈಪು. ಅಲ್ಲಿಂದ ಹೀಗೆ ಹೋಗುತ್ತೆ ನೀರು. ಆದರೆ ಏರಿ ಮೇಲೆ ಜಾಗ ಹೀಗೆ ಅದ್ರ ಸೈಡಿಗೆ ದಿಬ್ಬು ಮೇಲೆ ಖಾಲಿ ಇರ್ತಲ್ಲ, ಅಲ್ಲೇ ಹಾಕ್ಬಿಡೋಣ ಅಂತ ಹಾಕಿದ್ದೆ. ಇಲ್ಲಿ ಓಡಾಡೋರೆಲ್ಲ ತುಳಿದು ಅದು ನೆಲ ಗಟ್ಟಿಯಾಗ್ಬಿಟ್ಟಿದೆ ನೋಡಿ. ಇಲ್ಲಿ ನೋಡಿ, ಮೆಣಸಿನ ಗಿಡ ಹಾಕಿದ್ದೆ ನಾನು, ಸೂಜಿ ಮೆಣಸು ಅಂತ ಬರುತ್ತಲ್ಲ ಅದರದ್ದು, ಅದು ಹುಟ್ಕೊಂಡಿತ್ತು. ಎಲ್ಲ ತುಳಿದು ಹಾಕಿಬಿಟ್ರು. ಅದಕ್ಕೆ ನಾನೇನು ಮಾಡಿದೆ, ಅದನ್ನು ಕಿತ್ಬಿಟ್ಟು ಇವಾಗ ಸೈಡಿಗೆ ಬೇರೆ ಕಡೆ ಎಲ್ಲ ನಟ್ಟಿ ಮಾಡಿದೆ, ಬೇರೆಯವ್ರಿಗೂ ಕೊಟ್ಟೆ. ಇನ್ನೆಷ್ಟು ಉಳಿದಿದೆ, ಯಾರಿಗಾರು ಬೇಕಾದರೆ ಕೊಡ್ತೀನಿ, ಬೇಕಂದರೆ ಕಮೆಂಟ್ ಮಾಡಿ, ಹಾಗೆ ಬಂದು ತೊಗೊಂಡೋಗಿ. ನೋಡಿ, ಈ ಥರ ಗಟ್ಟಿಯಾಗ್ಬಿಟ್ಟಿತ್ತು. ಹುಳ ಎಲ್ಲ ತಿಂತಾಯಿತ್ತು, ಎಲ್ಲ ಹುಳ ತಿಂತಾಯಿತ್ತು ಕೆಲವೊಂದು. ಇವಾಗ ಔಷಧಿ ಹೊಡೆದಿದ್ದೀನಿ. ನನಗೆ ಇಲ್ಲೊಬ್ರು ಹೇಳಿದರು ಔಷಧಿ ಈ ಥರ ಹೊಡಿಬೇಕು ಅಂತ. ಅದನ್ನು ತಗೊಬಂದು ಈಗ ಹೊಡೆದಿದ್ದು. ಹಾಗೆ ಯಾರಿಗಾರು ಬೇಕಾದ್ರೆ ತೊಗೊಂಡೋಗಿ. ಓಕೆ, ಬಾಯ್ ಬಾಯ್, ಥ್ಯಾಂಕ್ ಯು ಸೋ ಮಚ್.